ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ವೆಜ್ ರೆಸಿಪಿ ಗೋಬಿ ಮಸಾಲ. ಅಂದ್ರೆ ನೀವು ಇದನ್ನು ಚಪಾತಿ ಜೊತೆ, ರೋಟಿ ಜೊತೆ, ನಾನ್ ಜೊತೆ ಯಾತರ ಜೊತೆ ಕೂಡ ತಿನ್ಬಹುದು. ತುಂಬಾ ಅಂದ್ರೆ ತುಂಬಾ ಸಿಂಪಲ್ ರೆಸಿಪಿ. ಬೇಗನೆ ಸ್ಟಾರ್ಟ್ ಮಾಡೋದು ರೆಸಿಪಿಯನ್ನು ಬನ್ನಿ. ನಾನಿವತ್ತು ಗೋಬಿ ಮಸಾಲ ಈಸಿ ಅಂಡ್ ಟೇಸ್ಟಿ ವೇ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ತುಂಬಾ ಈಸಿ ಉಂಟು ಈ ರೆಸಿಪಿ, ಮತ್ತೆ ಒಳ್ಳೇದು ಕೂಡ, ಟೇಸ್ಟಿ ಕೂಡ ಬರ್ತದೆ. ಇದನ್ನ ನೀವು ಚಪಾತಿ ಜೊತೆ, ನಾನ್ ಜೊತೆ, ರೋಟಿ, ಪರೋಟ ಯಾವುದರ ಜೊತೆ ಕೂಡ ತಿನ್ಬಹುದು. ಮೊದಲಿಗೆ ಕೊತ್ತಂಬರಿ ಸೊಪ್ಪಿದು ಸ್ಟೆಮ್ ಉಂಟಲ್ಲ, ಅದನ್ನು ತಗೊಂಡು ಮತ್ತೆ 3 ಟೊಮೆಟೊ ಮತ್ತೆ ಸ್ವಲ್ಪ ಗ್ರೀನ್ ಚಿಲ್ಲೀಸ್, ನಾನು 4 ಗ್ರೀನ್ ಚಿಲ್ಲೀಸ್ ತಗೊಂಡಿದ್ದೇನೆ. ಅದು ನೀವು ಎಷ್ಟು ತಗೊಳ್ತೀರಿ ಅಂತ ಇದನ್ನೆಲ್ಲ ಗ್ರೈಂಡರ್ಗೆ ಹಾಕಿ ಗ್ರೈಂಡ್ ಮಾಡಿ. ಈಗ ಸ್ಮೂತ್ ಗ್ರೈಂಡ್ ಆಗಿದೆ ನೋಡಿ. ಗೋಬಿಯನ್ನು ನಾನು ಬಾಯ್ಲ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬಾಯ್ಲ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಈಗ ಒಂದು ಬಾಣಲೆಗೆ 3 ಟೀ ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಪೆಪ್ಪರ್, 3 ಏಲಕ್ಕಿ, 3 ಲವಂಗವನ್ನು ಹಾಕಿ ಅದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 3 ಈರುಳ್ಳಿಯನ್ನು ಚಾಪ್ ಮಾಡಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದು ಒಳ್ಳೆ ಮಾಡಿ ಫ್ರೈ ಆಗಬೇಕು. ಈಗ ಇದಕ್ಕೆ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಇದು ಕೂಡ ಒಳ್ಳೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಸ್ಮೆಲ್ ಹೋಗ್ಬೇಕು, ಅಷ್ಟುವರೆಗೆ ಫ್ರೈ ಮಾಡಿ. ನಂತರ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕಿ ಮಿಕ್ಸಿ ಜಾರ್ ಅನ್ನು ತೊಳೆದು ಅದರ ನೀರನ್ನು ಕೂಡ ಹಾಕಿ ವೇಸ್ಟ್ ಮಾಡಬೇಡಿ, ಮಸಾಲ ವೇಸ್ಟ್ ಆಗ್ತದಿಲ್ಲ ಅದಕ್ಕೆ. ಇದನ್ನು ಚೆನ್ನಾಗಿ ಕುಕ್ ಮಾಡಿ. ಈಗ ಇದಕ್ಕೆ 2 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಹಳದಿ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಜೀರಿಗೆ ಪೌಡರ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಅನ್ನು ಹಾಕಿ ಎಲ್ಲ ಪೌಡರನ್ನು ಒಮ್ಮೆಲೆ ಹಾಕಿ ಚೆನ್ನಾಗಿ ಮಸಾಲವನ್ನು ಫ್ರೈ ಮಾಡಿ. ಇದು ಒಳ್ಳೆ ಫ್ರೈ ಆಗಬೇಕು. ಅದೆಲ್ಲ ಫ್ರೈ ಆದ ನಂತರ ಗೋಬಿಯನ್ನು ಹಾಕಿ, ಅಂದ್ರೆ ಕಾಲಿಫ್ಲವರ್ ಅನ್ನು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಆಗ ನಮಗೆ ಮಿಕ್ಸ್ ಮಾಡಲಿಕ್ಕೂ ಈಸಿ ಆಗ್ತದೆ. ಮತ್ತೆ ಇವನ್ ಕಾಲಿಫ್ಲವರ್ ಬೇಯಲಿಕ್ಕೆ ಕೂಡ ಯೂಸ್ ಆಗ್ತದೆ. ಸೊ ಇದಕ್ಕೆ 2 ಕಪ್ ಅಷ್ಟು ನೀರು ಹಾಕಿ, ನಾನು ಫಸ್ಟ್ ಒಮ್ಮೆ 1 ಕಪ್ ಹಾಕಿದ್ದೇನೆ. ಈಗ ಮಿಕ್ಸ್ ಮಾಡ್ತಿದ್ದೇನೆ. ನಂತರ ಇನ್ನೊಂದು ಕಪ್ ಹಾಕಿ ಇದಕ್ಕೆ 3 ಟೀ ಸ್ಪೂನ್ ಅಷ್ಟು ಕರ್ಡ್ಸ್ ಅನ್ನು ಹಾಕಿ, ಅಂದ್ರೆ ಮೊಸರನ್ನು ಹಾಕಿ, ನೀರು ನಾನು ಹೇಳಿದಲ್ಲ 2 ಕಪ್ ಅಂತ, ಅದೇ ಇನ್ನೊಂದು ಕಪ್ ನಾನು ಈಗ ಹಾಕಿದ್ದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷದಷ್ಟು ಬೇಯಲಿಕ್ಕೆ ಬಿಡುವುದು. ಅದು ಬೇಯುವ ತನಕ ನಾವಿಲ್ಲಿ ಒಂದು ಒಗ್ಗರಣೆಯನ್ನು ರೆಡಿ ಮಾಡುವ. ಇದಕ್ಕೆ 2 ಕ್ಯಾಪ್ಸಿಕಮ್, 2 ಈರುಳ್ಳಿ ಮತ್ತು 1 ಟೊಮೆಟೊವನ್ನು ನಾನು ಕಟ್ ಮಾಡಿ ಇಟ್ಟಿದ್ದೇನೆ, ಸ್ಕ್ವೇರ್ ಟೈಪ್. ಈಗ 1 ದೊಡ್ಡ ಟೀ ಸ್ಪೂನ್ ಘೀಯನ್ನು ಹಾಕಿ ಇದಕ್ಕೆ ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿ ಮತ್ತು ಕಾಯಿ ಮೆಣಸನ್ನು ಹಾಕಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆದ ನಂತರ ನಾವು ಹೆಚ್ಚಿಟ್ಟ
ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿ ಇದನ್ನು ಕೂಡ ಒಂದು 3 ನಿಮಿಷದಷ್ಟು ಫ್ರೈ ಮಾಡಿ. ಇದು ಒಳ್ಳೆ ಫ್ರೈ ಆದ ನಂತರ ಇದನ್ನು ಗೋಬಿಗೆ ಹಾಕಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಇದೊಂದು 3 ನಿಮಿಷ ಇರಲಿ. ನಮ್ಮ ಗೋಬಿ ಮಸಾಲೆ ರೆಡಿಯಾಗಿದೆ. ಫ್ರೈ ಮಾಡಿ ನೋಡಿ, ಯಾಕಂದ್ರೆ ಇದು ನಿಮಗೆ ಚಪಾತಿ ಜೊತೆ ಎಲ್ಲ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ, ಒಳ್ಳೆ ಕಾಂಬಿನೇಷನ್. ಫ್ರೈ ಮಾಡಿ ನೋಡಿ. ಈ ರೆಸಿಪಿನ ನೀವು ಇವನ್ ಮಶ್ರೂಮ್ ಜೊತೆ ಅಥವಾ ಬೇರೆ ವೆಜಿಟೇಬಲ್ ಜೊತೆ ಕೂಡ ಮಾಡಬಹುದು. ಸೇಮ್ ಮೆಥಡ್ ಒಳ್ಳೇದಾಗ್ತದೆ. ಮಶ್ರೂಮ್ ಜೊತೆ ಅಂತೂ ತುಂಬಾ ಒಳ್ಳೇದಾಗ್ತದೆ. ನಾನೊಮ್ಮೆ ಮಾಡಿ ಪೋಸ್ಟ್ ಮಾಡ್ತೇನೆ ಇನ್ನೊಮ್ಮೆ. ಇದನ್ನೊಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.